ನಾನು ರಾಜ್ಯದ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ಜಮೀರ್ ಅಹಮದ್ ಸರ್ ಅವರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ. ಆದ್ರೆ ನಡೆದಿರೋ ವಿಚಾರ ಏನು ಅಂತ ತಮಗೆ ಸ್ಪಷ್ಟಪಡಿಸ್ತೀನಿ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅಂತ ನನ್ನ ವಿಧಾನಸಭಾ ಕ್ಷೇತ್ರ, ಅಲ್ಲ ಜೋಳದ ಕಿಟ್ಟಿ ಅಂತ ಒಬ್ಬರು ವ್ಯಾಪಾರಸ್ಥರು ಇರ್ತಾರೆ. ಅವರು ಕೆಲವು ರೈತರ ಹತ್ರ ಜೋಳ ತಗೊಂಡು ಒಂದು 2 ಕೋಟಿ ರೂಪಾಯಿ ಅಷ್ಟು ಜೋಳವನ್ನ ಹೈದರಾಬಾದ್ ಮೂಲದ ಅಕ್ಬರ್ ಮತ್ತು ತಂಡದವರಿಗೆ ಅವ್ರು ಜೋಳ ಮಾರಿರ್ತಾರೆ. 3 ಜನಕ್ಕೆ ಜೋಳದ ಕಿಟ್ಟಿ ಅವರು ಅಕ್ಬರ್ ಅವ್ರ ಹತ್ರ ಅದು 2 ಕೋಟಿ ರೂಪಾಯಿ ಕಾಸು ಕೊಡು ಅಂದ್ರೆ ಅವ್ರು ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂತ ವಿಳಂಬ ಆಗುತ್ತೆ. ಅದಾದ್ಮೇಲೆ ಆ ಘಟನೆ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ. ಅಕ್ಬರ್ ಅವ್ರ ವಿರುದ್ಧ ಚೀಟಿಂಗ್ ಕೇಸ್ ಹಾಕ್ತಾರೆ. A1 A2 A3 ಆಗಿ 3 ಜನನು ಬುಕ್ ಮಾಡ್ತಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಜೇಸಿಗೂ ಕಳಿಸ್ತಾರೆ. ಅವ್ರು ಬೇಲ್ ಮೇಲೆ ಆಚೆ ಬರ್ತಾರೆ. ಹೈಕೋರ್ಟ್ ಇಂದ ಅವ್ರೇನೋ ಸ್ಟೇನು ತರ್ತಾರೆ. ಇದು ನಡೆದ ಘಟನೆ. ಇವಾಗ ಏನ್ ಮಾಡ್ತಾರೆ ಅವ್ರ ವರ್ತಕರು, ಅವ್ರ ಪರಿಚಯ ಇರೋರೊಬ್ರ ಜೊತೆ ಜಮೀರ್ ಸರ್ ಹತ್ರ ಹೋಗಿ, ಸರ್ ನಾವು ದುಡ್ಡು ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿಸಿ ಅಂತ ಕೇಳ್ತಾರೆ. ಅಲ್ಲಿ ಜೋಳದ ಕಿಟ್ಟಿ ಅವ್ರಿಗೆ ಮೋಸ ಮಾಡಬೇಕು ಅಂತಾನು ಏನೂ ಇಲ್ಲ, ಅವ್ರಿಗೆ ತೊಂದ್ರೆ. ಪಾಪ ಯಾರೇ ಒಬ್ರು ಮಿನಿಸ್ಟರ್ ಹತ್ರ ಹೋಗಿ ಅಣ್ಣ ಸ್ವಲ್ಪ ಟೈಮ್ ಕೊಡ್ಸೋಣ ಅಂತ ಕೇಳಿದ್ರೆ, ಹಂಗೆ ಜಮೀರ್ ಸರ್ ಹತ್ರ ಹೋದಾಗ ಜಮೀರ್ ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡ್ಸು ಬ್ರದರ್, ಅವ್ರಿಬ್ರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ. ಇಲ್ಲಿ ಜೋಳದ ಕಿಟ್ಟಿಯವ್ರಿಗೂ ನ್ಯಾಯ ಕೊಡಿಸ್ತೀವಿ, ಅಕ್ಬರ್ ಅವರಿಂದ ಬರಬೇಕಾಗಿರೋ ಹಣವನ್ನ ಅವ್ರಿಗೆ ವಾಪಸ್ ಬರಂಗೂ ನಾವು ಮಾಡ್ತೀವಿ. ಸೊ ಜಮೀರ್ ಸಾಹೇಬ್ರ ಮೇಲೆ ಈ ಬಿಜೆಪಿ JDS ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ. ಈ ವಿಚಾರವನ್ನ ನಾವೆಲ್ಲ ಸಾಲ್ವ್ ಮಾಡ್ತೀವಿ. ನಾವು ರೈತರ ಪರ ಇದ್ದೀವಿ, ಜಮೀರ್ ಸಾಹೇಬ್ರು ರೈತರ ಪರ ಇದ್ದಾರೆ. ನಾನೇ ಒಂದು MLA ಯಾರಾದ್ರೂ ಬಂದು ಅಣ್ಣ ಒಂದು ಸ್ಟೇಷನ್ಗೆ ಒಂದು ಮಾತೇಳೋಣ, ಸ್ವಲ್ಪ ಟೈಮ್ ಕೊಡ್ಸಕ್ ಕೇಳೋಣ ಅಂದ್ರೆ ಸಹಜವಾಗಿ ಹೇಳ್ತೀವಿ. ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು ಬಿಜೆಪಿ JDS ಅವರು ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್. ಇಲ್ಲ, ಸಭಾಪತಿಗಳು ಹೊರಟ್ಟಿ ಸಾಹೇಬ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸಭಾಪತಿಗಳು ಮಾತಾಡ್ತಾ ಕೆಲವರು ಆಕಸ್ಮಿಕವಾಗಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸಭಾಪತಿಗಳೇ, ತುಂಬಾ ಗೌರವದಿಂದ ಹಿರಿಯರಿದ್ದೀರಾ ನೀವು, ಆಕಸ್ಮಿಕವಾಗಿ ಸಭಾಪತಿಗಳಾಗ್ಬೋದೇನೋ ಸರ್, ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ. ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ. ಆದ್ರೆ MLA ಆಗಬೇಕು ಅಂದ್ರೆ 1 ಲಕ್ಷ ಜನ ವೋಟ್ ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಈ ಹೇಳಿಕೆ ಸಭಾಪತಿ ಅವ್ರಿಗೆ ಅನ್ವಯಿಸಲ್ಲ, ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸರ್. ಸರ್, ಖಂಡಿತವಾಗೂ ಈ ಮಾಹಿತಿಯ ಕೊರತೆ ಇದೆ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನೋಡಿ, ನಮ್ಮ ಖಾದರ್ ಸಾಹೇಬ್ರು ಪ್ರಾಮಾಣಿಕರಿದ್ದಾರೆ. ಯಾಕೆ ಸರ್ ಇಲ್ಲಿ ಏನಾಗ್ತಿದೆ, ಬಿಜೆಪಿ ಅವರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟರ್ ಆಗ್ಬಿಡ್ತಾರೋ, ಮಿನಿಸ್ಟರ್ ಆಗ್ಬಿಟ್ರೆ ಈಗಲೇ ಅವ್ರು ಸ್ಪೀಕರ್ ಆಗಿರೋದು ಬಿಜೆಪಿ ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನನಗೆ ಅರ್ಥ ಆಗದೆ ಇರೋದು, ಈ ಬಿಜೆಪಿ ಅವರಿಗೆ ಮುಸ್ಲಿಂ ನಾಯಕರನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದ್ರೆ ಬಿಡುಗಡೆ ಮಾಡಿ. ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ, ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ? ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು. ಸುಮ್ಮನೆ ಬಿಜೆಪಿ ಅವರು ಅವ್ರ ಮಿನಿಸ್ಟರ್ ಆಗೋ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲ ಆಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜನರಲ್ ಆಗಿ ನಮಗೆಲ್ಲ ಅಲ್ಲ, ಖಾದರ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ತಾನೆ. ನನಗೆ ತನ್ವೀರ್ ಸೇಠ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು, ರಿಜ್ವಾನ್ ಅರ್ಷದ್ ಅವರು ಮಿನಿಸ್ಟರ್ ಆಗಬೇಕು, ಖಾದರ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು, ಜಮೀರ್ ಅಹಮದ್ ಸರ್ ಮಿನಿಸ್ಟರ್ ಆಗಬೇಕು. ನನಗೆ ಆಸೆ ಇದೆ, ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿದೆ? ಅಂದ್ರೆ ನನ್ನ ಆಸೆ ಇದು. ಬಟ್ ಅವ್ರಿಗೂ ಒಂದು ಅವಕಾಶ ಬರೋ ಟೈಮಲ್ಲಿ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ನಾನು ರಾಜ್ಯದ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ಜಮೀರ್ ಅಹಮದ್ ಸರ್ ಅವರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ. ಆದ್ರೆ ನಡೆದಿರೋ ವಿಚಾರ ಏನು ಅಂತ ತಮಗೆ ಸ್ಪಷ್ಟಪಡಿಸ್ತೀನಿ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅಂತ ನನ್ನ ವಿಧಾನಸಭಾ ಕ್ಷೇತ್ರ, ಅಲ್ಲ ಜೋಳದ ಕಿಟ್ಟಿ ಅಂತ ಒಬ್ಬರು ವ್ಯಾಪಾರಸ್ಥರು ಇರ್ತಾರೆ. ಅವರು ಕೆಲವು ರೈತರ ಹತ್ರ ಜೋಳ ತಗೊಂಡು ಒಂದು 2 ಕೋಟಿ ರೂಪಾಯಿ ಅಷ್ಟು ಜೋಳವನ್ನ ಹೈದರಾಬಾದ್ ಮೂಲದ ಅಕ್ಬರ್ ಮತ್ತು ತಂಡದವರಿಗೆ ಅವ್ರು ಜೋಳ ಮಾರಿರ್ತಾರೆ. 3 ಜನಕ್ಕೆ ಜೋಳದ ಕಿಟ್ಟಿ ಅವರು ಅಕ್ಬರ್ ಅವ್ರ ಹತ್ರ ಅದು 2 ಕೋಟಿ ರೂಪಾಯಿ ಕಾಸು ಕೊಡು ಅಂದ್ರೆ ಅವ್ರು ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂತ ವಿಳಂಬ ಆಗುತ್ತೆ. ಅದಾದ್ಮೇಲೆ ಆ ಘಟನೆ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ. ಅಕ್ಬರ್ ಅವ್ರ ವಿರುದ್ಧ ಚೀಟಿಂಗ್ ಕೇಸ್ ಹಾಕ್ತಾರೆ. A1 A2 A3 ಆಗಿ 3 ಜನನು ಬುಕ್ ಮಾಡ್ತಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಜೇಸಿಗೂ ಕಳಿಸ್ತಾರೆ. ಅವ್ರು ಬೇಲ್ ಮೇಲೆ ಆಚೆ ಬರ್ತಾರೆ.
ಹೈಕೋರ್ಟ್ ಇಂದ ಅವರೇನೋ ಸ್ಟೇನು ತರ್ತಾರೆ. ಇದು ನಡೆದ ಘಟನೆ. ಇವಾಗ ಏನ್ ಮಾಡ್ತಾರೆ ಅವ್ರ ವರ್ತಕರು, ಅವ್ರ ಪರಿಚಯ ಇರೋರೊಬ್ರ ಜೊತೆ ಜಮೀರ್ ಸರ್ ಹತ್ರ ಹೋಗಿ, ಸರ್ ನಾವು ದುಡ್ಡು ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿಸಿ ಅಂತ ಕೇಳ್ತಾರೆ. ಅಲ್ಲಿ ಜೋಳದ ಕಿಟ್ಟಿ ಅವ್ರಿಗೆ ಮೋಸ ಮಾಡಬೇಕು ಅಂತಾನು ಏನೂ ಇಲ್ಲ, ಅವ್ರಿಗೆ ತೊಂದ್ರೆ. ಪಾಪ ಯಾರೇ ಒಬ್ರು ಮಿನಿಸ್ಟರ್ ಹತ್ರ ಹೋಗಿ ಅಣ್ಣ ಸ್ವಲ್ಪ ಟೈಮ್ ಕೊಡ್ಸೋಣ ಅಂತ ಕೇಳಿದ್ರೆ, ಹಂಗೆ ಜಮೀರ್ ಸರ್ ಹತ್ರ ಹೋದಾಗ ಜಮೀರ್ ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡ್ಸು ಬ್ರದರ್, ಅವ್ರಿಬ್ರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ. ಇಲ್ಲಿ ಜೋಳದ ಕಿಟ್ಟಿಯವ್ರಿಗೂ ನ್ಯಾಯ ಕೊಡಿಸ್ತೀವಿ, ಅಕ್ಬರ್ ಅವರಿಂದ ಬರ್ಬೇಕಾಗಿರೋ ಹಣವನ್ನ ಅವ್ರಿಗೆ ವಾಪಸ್ ಬರಂಗೂ ನಾವು ಮಾಡ್ತೀವಿ. ಸೊ ಜಮೀರ್ ಸಾಹೇಬ್ರ ಮೇಲೆ ಈ ಬಿಜೆಪಿ ಜೆಡಿಎಸ್ ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ. ಈ ವಿಚಾರವನ್ನ ನಾವೆಲ್ಲ ಸಾಲ್ವ್ ಮಾಡ್ತೀವಿ. ನಾವು ರೈತರ ಪರ ಇದ್ದೀವಿ, ಜಮೀರ್ ಸಾಹೇಬ್ರು ರೈತರ ಪರ ಇದ್ದಾರೆ. ನಾನೇ ಒಂದು MLA ಯಾರಾದ್ರೂ ಬಂದು ಅಣ್ಣ ಒಂದು ಸ್ಟೇಷನ್ಗೆ ಒಂದು ಮಾತು ಹೇಳೋಣ, ಸ್ವಲ್ಪ ಟೈಮ್ ಕೊಡ್ಸಕ್ಕೆ ಹೇಳೋಣ ಅಂದ್ರೆ ಸಹಜವಾಗಿ ಹೇಳ್ತೀವಿ. ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು ಬಿಜೆಪಿ ಜೆಡಿಎಸ್ ಅವರು ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್. ಇಲ್ಲ, ಸಭಾಪತಿಗಳು ಹೊರಟ್ಟಿ ಸಾಹೇಬ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸಭಾಪತಿಗಳು ಮಾತಾಡ್ತಾ ಕೆಲವರು ಆಕಸ್ಮಿಕವಾಗಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸಭಾಪತಿಗಳೇ, ತುಂಬಾ ಗೌರವದಿಂದ ಹಿರಿಯರಿದ್ದೀರಾ ನೀವು, ಆಕಸ್ಮಿಕವಾಗಿ ಸಭಾಪತಿಗಳಾಗ್ಬೋದೇನೋ ಸರ್, ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ. ಗೆದ್ದಿರೋರು, ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ. ಆದ್ರೆ MLA ಆಗಬೇಕು ಅಂದ್ರೆ 1 ಲಕ್ಷ ಜನ ವೋಟ್ ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಈ ಹೇಳಿಕೆ ಸಭಾಪತಿ ಅವ್ರಿಗೆ ಅನ್ವಯಿಸಲ್ಲ, ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸರ್. ಸರ್, ಖಂಡಿತವಾಗೂ ಈ ಮಾಹಿತಿಯ ಕೊರತೆ ಇದೆ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನೋಡಿ, ನಮ್ಮ ಖಾದರ್ ಸಾಹೇಬ್ರು ಪ್ರಾಮಾಣಿಕರಿದ್ದಾರೆ. ಯಾಕೆ ಸರ್ ಇಲ್ಲೇನಾಗ್ತಿದೆ, ಬಿಜೆಪಿ ಅವರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟರ್ ಆಗ್ಬಿಡ್ತಾರೋ, ಮಿನಿಸ್ಟರ್ ಆಗ್ಬಿಟ್ರೆ ಈಗಲೇ ಅವ್ರು ಸ್ಪೀಕರ್ ಆಗಿರೋದು ಬಿಜೆಪಿ ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನನಗೆ ಅರ್ಥ ಆಗದೆ ಇರೋದು, ಈ ಬಿಜೆಪಿ ಅವರಿಗೆ ಮುಸ್ಲಿಂ ನಾಯಕರನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ರೆ ಬಿಡುಗಡೆ ಮಾಡಿ. ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ, ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ? ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು. ಸುಮ್ಮನೆ ಬಿಜೆಪಿ ಅವರು ಅವ್ರ ಮಿನಿಸ್ಟರ್ ಆಗೋ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲ ಆಗ್ತಾ ಇದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜನರಲ್ ಆಗಿ ನಮಗೆಲ್ಲ ಅಲ್ಲ, ಖಾದರ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ತಾನೆ. ನನಗೆ ತನ್ವೀರ್ ಸೇಠ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು, ರಿಜ್ವಾನ್ ಅರ್ಷದ್ ಅವರು ಮಿನಿಸ್ಟರ್ ಆಗಬೇಕು, ಖಾದರ್ ಸಾಹೇಬ್ರು ಮಿನಿಸ್ಟರ್ ಆಗಬೇಕು, ಜಮೀರ್ ಅಹಮದ್ ಸರ್ ಮಿನಿಸ್ಟರ್ ಆಗಬೇಕು. ನನಗೆ ಆಸೆ ಇದೆ, ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿದೆ. ಅಂದ್ರೆ ನನ್ನ ಆಸೆ ಇದು. ಬಟ್ ಅವ್ರಿಗೂ ಒಂದು ಅವಕಾಶ ಬರೋ ಟೈಮಲ್ಲಿ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್.